ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಮೊನ್ನೆ ವೀಡಿಯೋ ಹಾಕಿದ್ನಲ್ಲ, ಅದರದ್ದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಾವು ಹಳೆಬೀಡೆಲ್ಲ ನೋಡ್ಕೊಂಡು ಅಲ್ಲೇ ಹಳೆಬೀಡು ಕೆರೆ ಇತ್ತು, ಮಕ್ಕಳೆಲ್ಲ ಬೋಟೆಲ್ಲ ಹೋಗೋಣ ಅಮ್ಮ ಅಂತ ಹೇಳಿದ್ರು. ನಾವು ಯಾವಾಗ್ಲೂ ಅಷ್ಟೇ ಮಕ್ಕಳನ್ನ ಯಾವಾಗಲೂ ಬೋಟಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯ್ತು. ಆಲ್ರೆಡಿ ಬೋಟಲ್ಲಿ ಒಂದು ಟ್ರಿಪ್ ಹೋಗಿತ್ತು. ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಆಗಿತ್ತು. ಅವನು ಯಾವತ್ತೂ ನಾವು ಜಾಸ್ತಿ ಹೊರಗಡೆ ಕರ್ಕೊಂಡು ಬಂದಿರಲಿಲ್ಲ. ಹಾಗಾಗಿ ಬೋಟ್ ಬರ್ತಾ ಇದ್ದಿದ್ದಂಗೆ ಫುಲ್ ಖುಷಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾನೇ ಇದ್ವಿ. ನಾವು ಫುಲ್ ಫ್ಯಾಮಿಲಿ ಎಲ್ಲ ನೀಟಾಗಿ ಹೋಗೋಣ, ಚೆನ್ನಾಗಿರುತ್ತೆ, ಜಾಸ್ತಿ ಜನ ಇರೋದಕ್ಕೆ ಹೋಗೋಣ, ಒಬ್ಬರು ಇಬ್ಬರು ಹೋಗೋದಕ್ಕೆ ಆಗಲ್ಲ, ಮಕ್ಕಳೆಲ್ಲ ಕೂರಿಸ್ಕೊಂಡು ನೀಟಾಗಿ ಭಯ ಆಗುತ್ತೆ ಸ್ವಲ್ಪ. ಹಾಗಾಗಿಬಿಟ್ಟು ಇಬ್ಬರು ಹೋಗೋದು ಬೇಡ, ಪೂರ್ತಿ ಬೋಟಲ್ಲಿ ತುಂಬ ಜನ ಇರ್ತಾರಲ್ಲ, ಆ ಥರ ದೊಡ್ಡ ಬೋಟಲ್ಲಿ ಹೋಗೋಣ ಅಂತ ನಾವು ಹೋಗ್ತಾಯಿದ್ದು. ನನ್ನ ಮಗ ನೋಡಿ ಆಲ್ರೆಡಿ ಬೋಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತೀವಿ. ಅವ್ನು ಫುಲ್ ಖುಷಿಯಾಗಿ ಹೋಗಿದ್ದ. ಎಷ್ಟು ಖುಷಿಯಾಗಿದ್ದ ಅಂದರೆ, ನಾವು ಬೇಡ ನಡಿ ಮಗನೇ ವಾಪಸ್ ಹೋಗೋಣ ಅಂದ್ರೂ ಅವನು ರಿಯಾಕ್ಷನೇ ಕೊಡ್ತಾ ಇರಲಿಲ್ಲ. ಅಷ್ಟು ಕ್ಯೂರಿಯಾಸಿಟಿ ಆಗಿದ್ದ. ಮತ್ತು ಅಲ್ಲೂ ಅಷ್ಟೇ ಬೋಟ್ ಬಂದ ತಕ್ಷಣ ಫುಲ್ ಖುಷಿಯಾಗಿ ಹತ್ಕೊಂಡು ಎಲ್ಲರೂ ಅಷ್ಟೇ ಹೋಗ್ತಾ ಇದ್ದು. ಮಕ್ಕಳು ಅಷ್ಟೇ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳ ಜೊತೆಗೆ ನಾವೂ ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡೇ ಹೋಗ್ತಾಯಿದ್ವಿ. ಇನ್ನು ಕೆಲವರು ಫೋಟೋಸು ಸೆಲ್ಫೀಸ್ ಎಲ್ಲ ತೆಕ್ಕೋತಾಯಿದ್ರು. ಎಷ್ಟು ಖುಷಿ ಆಯಿತು ಅಂದರೆ, ಒಂದು 10 ನಿಮಿಷ ಹೊರಗಡೆ ಪ್ರಪಂಚ ಬಿಟ್ಬಿಟ್ಟು ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗ್ತಿತ್ತು. ಆ ನೀರು ಇದು ಎಲ್ಲ ಹೋಗೋದಕ್ಕೆ ಏನೋ ಒಂಥರ ಖುಷಿ ಅಂದರೆ ಫುಲ್ ಖುಷಿಯಾಗಿ ಹೋಗ್ತಿತ್ತು. ಮಕ್ಕಳು ಅಷ್ಟೇ ತುಂಬ ಖುಷಿ ಪಡ್ತಾಯಿದ್ರು. ಅವರು ನೀರೆಲ್ಲ ಮುಟ್ಟಕ್ಕೆ ಟ್ರೈ ಮಾಡ್ತಾಯಿದ್ರು. ನೀರೆಲ್ಲ ನೋಡ್ತಾರೆ, ಬೇಡ ಸೇಫ್ಟಿ ಅಷ್ಟಿರಲ್ಲ ಅಂತ ನಾವೇ ಬೇಡ ಹಾಗೆ ನೋಡಿ ಅಂತ ಬಿಟ್ಟಿದ್ವಿ. ಆದ್ರೂ ಅಷ್ಟೇ ನನ್ನ ಮಗಳು ಎಲ್ಲರೂ ಅಷ್ಟೇ ತುಂಬ ಖುಷಿಯಾಗಿ ಇದು ಮಾಡ್ತಾಯಿದ್ರು. ನಾವೇ ಸ್ವಲ್ಪ ನೀರು ಲೈಟಾಗಿ ಕೈಯಲ್ಲಿ ನೀರು ತೆಗೆದುಬಿಟ್ಟು ಇದು ಮಾಡಿಸ್ತಾ ಆಟ ಆಡಿಸ್ಕೊಂಡು ಹೋಗ್ತಾಯಿದ್ವಿ. ಅವ್ರ ಮುಖದಲ್ಲಿ ಖುಷಿ ನೋಡೋದಕ್ಕೇ ಎಷ್ಟು ಖುಷಿಯಾಗಿ ಹೋಗುತ್ತೆ ಅಂದರೆ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ತುಂಬ ದಿನ ಆದಮೇಲೆ ನಮಗೂ ನೋಡಿಬಿಟ್ಟು ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು. ಮಕ್ಕಳು ಖುಷಿಯಾಗಿದ್ರೇ ಅಲ್ವಾ ನಾವು ಖುಷಿಯಾಗಿರೋಕ್ಕಾಗೋದು. ಹಾಗಾಗಿ ಅವ್ರ ಖುಷಿ ಎಷ್ಟು ಖುಷಿಯಾಗಿದ್ದರು ಅಂದರೆ, ಅವ್ರನ್ನು ನೋಡೋದಕ್ಕೇ ಒಂಥರ ನಮಗೆ ಫುಲ್ ಹ್ಯಾಪಿಯಾಗಿ ಆ ವರ್ಡೇ ಬರೋಲ್ಲ ಏನು ಹೇಳೋದು ಅಂತ. ನನ್ನ ಮಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಹಿಂಗೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋದು, ಆಟ ಆಡಿಸೋದು ಅಂದರೆ. ನನ್ನ ಮಗ ಸ್ವಲ್ಪ ಏನಾದ್ರೂ ಅಷ್ಟೇ, ಅವನು ಕೈ ಕಾಲು ಎಲ್ಲ ನಿಲ್ಲಲ್ಲ ಸ್ವಲ್ಪ. ಹಾಗಾಗಿಬಿಟ್ಟು ತುಂಬ ತಲಾಟೆ ಮಾಡ್ತಾ ಇರ್ತಾನೆ. ನೋಡಿ ಆಲ್ರೆಡಿ ಒಂದು ಫೋಟೋ ತೆಕ್ಕೋತೀನಿ ತಿರ್ಗೋ ಅಂತ ಎಷ್ಟು ಹೇಳಿದ್ರು ಅಷ್ಟೇ ತಿರುಗ್ತಾನೆ ಇರಲಿಲ್ಲ. ಫೈನಲಿ ಒಂದು 10 ನಿಮಿಷ ಆದ ತಕ್ಷಣ ಮುಗೀತು. ನಂತರ ನೋಡಿ ಕೆಲವರು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಇಬ್ಬರೂ ಅಷ್ಟೇ ಮಕ್ಕಳು, ಅಮ್ಮ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅವರು ಪಾಪ ಬೇಜಾರಲ್ಲಿ ಹೋಗ್ತಾ ಇದ್ದಾರೆ. ಇನ್ನೊಂದು ಸತಿ ಹೋಗೋಣ ಅಂತ, ನೆಕ್ಸ್ಟ್ ಟೈಮ್ ಬರೋಣ ಬನ್ನಿ ಮಕ್ಕಳ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ನಂತರ ಫೈನಲ್ಲಾಗಿ ಒಂದು ಕೆರೆದಾಗೇ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡು ನಂತರ ನಾವು ಮನೆಗೆ ಹೋಗೋಣ. ಆಲ್ರೆಡಿ ಟೈಮ್ ಆಗೋಗಿತ್ತು, 4 ಗಂಟೆ ಆಗೋಗಿತ್ತು. ಅದಕ್ಕೆ ಹೋಗೋಣ ಅಂತ ನಾವು ಹೋಗ್ತಾ ಇದ್ವಿ. ಆಲ್ರೆಡಿ 4 ಗಂಟೆ ಆಗಿದ್ದ ಕಾರಣ ಅಯ್ಯೋ ಸಂಜೆ ಆಯಿತು, ಇನ್ನು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 1 ಅವರ್ ಬೇಕಾಗುತ್ತೆ. ಹಾಗಾಗಿ ಟೈಮ್ ಆಗುತ್ತೆ ಅಂತ ಮನೆಗೆ ಹೋಗೋಣ, ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರು. ನಿಮ್ಮ ಇಷ್ಟ ಅಂದಿದ್ದಕ್ಕೆ ಅಲ್ಲೇ ಬರಬೇಕಾದ್ರೆ ಪುಷ್ಪಗಿರಿ ಇತ್ತು. ನಾನು ಯಾವಾಗ್ಲೂ ಪುಷ್ಪಗಿರಿಗೆ ಒಂದು ಸರ್ತಿನೂ ಹೋಗೇ ಇರಲಿಲ್ಲ. ನಮ್ಮ ಫ್ಯಾಮಿಲಿಯವರೆಲ್ಲ ಹೋದಾಗ್ಲೂ ಅಷ್ಟೇ ನಂಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿಬಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ನನ್ನ ಮಗಳಿಗೆ ಸ್ಕೂಲಿಂದ ಆಗಾಗ ಕರ್ಕೊಂಡು ಬಂದಿದ್ದರು. ಹಾಗಾಗಿ ಅವಳಿಗೆ ಏನು ಅಷ್ಟು ಇದನ್ನಿಸಿಲ್ಲ. ಅವಳಿಗೆ ಗೊತ್ತಾಗೋಯ್ತು ಅಮ್ಮ ಪುಷ್ಪಗಿರಿ ಅಂತ ಜೋರಾಗಿ ಕೂಗ್ಕೊಂಡು ನಂತರ ಕರ್ಕೊಂಡು ಹೋಗ್ತಾ ಇದ್ದು. ಈ ಥರ ಪ್ಲೇಸಸ್ ಬಂದ ತಕ್ಷಣ ಅವರು ಫ್ರೀಯಾಗಿ ಇದ್ಬಿಡ್ತಾರೆ ಮಕ್ಕಳು ಅಷ್ಟೇ. ನಾವೆಲ್ಲ ಸ್ಲಿಪ್ಪರೆಲ್ಲ ಬಿಚ್ಚಿದ್ವಿ. ನನ್ನ ಮಗುಗೆ ಸ್ಲಿಪ್ಪರ್ ಬಿಚ್ಚು ಬಾರು ಅಂತ ಹೇಳಿದ್ರೆ, ಇಲ್ಲ ನಾನು ಸ್ಲಿಪ್ಪರ್ ಹಾಕ್ಕೊಂಡೇ ಬರೋದು ಅಂತ. ನೋಡಿ ಅವರಪ್ಪ ಎಷ್ಟು ಹೇಳ್ಕೊಂಬಂದ್ರೂ ಅಷ್ಟೇ ಅವ್ನು ಕೇಳ್ತಾನೇ ಇರಲಿಲ್ಲ. ನಂತರ ಅಯ್ಯೋ ಸರಿ ಮಕ್ಕಳಲ್ವ ಇರಲಿ ಹೋಗೋಣ ಅಂತ ನಾವೇನು ಮಾಡ್ತಿದ್ವಿ, ಒಳಗಡೆ ಸ್ಟಾರ್ಟಿಂಗ್ ಕೆಲವರು ಸೈಡಿಂದ ಹೋಗ್ತಾಯಿದ್ರು, ಇಲ್ಲ ನಾವು ಎಂಟ್ರೆನ್ಸಿಂದಲೇ ಹೋಗೋಣ ಅಂತ ಹೋಗ್ತಾಯಿದ್ದು. ನನ್ನ ಮಗ ಹೇಗೆ ಅಂದರೆ, ಅವ್ನು ಸ್ವಲ್ಪ ದೇವ್ರ ಭಕ್ತ ಜಾಸ್ತಿ. ಅವ್ನಿಗೆಲ್ಲೇ ಒಂದು ಇದು ಕಾಣಿಸಿದ್ರು ಅಷ್ಟೇ ನೋಡಿ ಕೈ ಮುಗಿತಾ ಅವ್ನು ಅಡ್ಡು ಬೀಳ್ತಾ ಇರ್ತಾನೆ. ಅವನಿಗೆ ಅಷ್ಟು ಕ್ಯೂರಿಯಾಸಿಟಿ. ಅವ್ನು ಏನು ಮಾಡ್ದ ಅದನ್ನೇ ನನ್ನ ಮಗಳು ಕೂಡ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಅವನಿಗೆ ದೇವರು ಅಂದರೆ ಎಷ್ಟು ಇಷ್ಟ ಅಂದರೆ ತುಂಬಾ ದೇವ್ರ ಭಕ್ತ ಅವನು. ಲಾಸ್ಟಿಗೆ ಹೋಗ್ಬಿಟ್ಟು ಕೈ ಮುಗ್ದಾರು ಬಂದುಬಿಡ್ತಾನೆ, ಅಷ್ಟು ಕ್ಯೂರಿಯಾಸಿಟಿ ಅವನಿಗೆ ದೇವ್ರಂದರೆ. ನಂತರ ಅಲ್ಲೇ ಮದುವೆನೂ ನಡೀತಾ ಇತ್ತು, ಮಕ್ಕಳು ನೋಡ್ತಾ ಇದ್ರು. ಅಲ್ಲೂ ಅಷ್ಟೇ ಚೆನ್ನಾಗಿ ಅಂದರೆ ಇನ್ನೇನು ಟೈಮ್ ಆಗಿತ್ತಲ್ಲ, ಕಳಿಸ್ಕೊಡ್ತಾಯಿದ್ರು ಹುಡುಗ ಮತ್ತು ಹುಡುಗಿನ. ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಮುಂದೆ ಪ್ಲೇಸ್ ನೋಡೋಣ ಅಂತ ಹೋಗ್ತಾಯಿದ್ವಿ. ಮುಂದೆ ಹೋದ ತಕ್ಷಣ ನಮಗೆ ಫುಲ್ ಶಾಕ್ ಆಗೋಯಿತು, ವಾವ್ ಎಷ್ಟು ಸಾಕಾಗಿದೆ ಅಂತ.
ಎಷ್ಟು ಅಂದರೆ ಅದನ್ನು ನೋಡ್ತಾನೇ ಇರಬೇಕು ಅನ್ನಿಸ್ತಿತ್ತು. ಫೋಟೋ ಎಲ್ಲ ತೆಕ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಎಷ್ಟು ಇಷ್ಟ ಆಗೋಯಿತು ಅಂದರೆ ಯಪ್ಪ, ತುಂಬ ದಿನ ಆದಮೇಲೆ ಹೊರಗಡೆ ಬಂದಿದ್ದಕ್ಕೂ ಅಷ್ಟು ಖುಷಿ ಆಗೋಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಈ ಥರ ಗಿಡಗಳೆಲ್ಲ ಬೆಳೆದಿರಲಿಲ್ಲ. ನಮ್ಮ ಫ್ಯಾಮಿಲಿಯವರೆಲ್ಲ ಹೋದಾಗ ಈ ಫುಲ್ ನೀಟಾಗಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆರ್ಟಿಂದು 2 ಸೈಡು ಹೂವಿಂದು ನೋಡೋದಕ್ಕೇ 2 ಕಣ್ಣು ಸಾಲದು ಆ ಥರ ಇತ್ತು. ಅಯ್ಯೋ, ನಾನು ಒಂದು ಸರ್ತಿ ಹೋಗ್ಬೇಕಿತ್ತು ಅಂತಲೂ ತುಂಬ ಸರ್ತಿ ಅನಿಸಿದೆ. ಎಲ್ಲ ಫೋಟೋ ಹಾಕ್ಬೇಕಾದ್ರೆ ಅಲ್ಲೊಂದು ಮದುವೆ ನಡೀತಾ ಇತ್ತು, ಅದನ್ನು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೆಕ್ಕೊಂಡು ನಾವು ನೆಕ್ಸ್ಟ್ ನೋಡೋಣ ಬನ್ನಿ ಅಂತ ಈ ಕಡೆ ಹೋಗ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳು ಅಷ್ಟೇ ಫ್ರೀ ಬರ್ಡ್ ಥರ ಆಟ ಆಡ್ತಾಯಿದ್ರು. ಅವ್ರು ಈ ಥರ ಆಟ ಆಡೋದು ನೋಡೋಕ್ಕೆ ಖುಷಿಯಾಗೋಗುತ್ತೆ. ಯಾಕಂದ್ರೆ ಅವರು ಫುಲ್ ಯಾವಾಗಲೂ ಮನೇಲಿ ಕಟ್ಟಾಕ್ತಂಗೆ ಬೆಳೆಸೋದ್ಕಿಂತ ಈ ಥರ ಸ್ವಲ್ಪ ಫ್ರೀಡಮ್ಮಾಗಿ ಬಿಟ್ಬಿಟ್ರೆ ಅವರು ಅಷ್ಟೇ ಏನಂದರೆ ಏನು ಮೈಂಡಿಗೆ ಹಾಕ್ಕೊಳ್ಳೋದು, ಅಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ರು. ನಮಗೂ ಅವ್ರು ಹಿಡ್ದು ಸಾಕಾಗ್ಬಿಟ್ಟು ಕೊನೆಗೆ ಫೈನಲಿ ನಾವೇನು ಮಾಡಿದ್ವಿ ಅಂದರೆ ಕೂತ್ಕೊಂಡ್ಬಿಟ್ವಿ. ಅಲ್ಲೇ ಆರಾಮಾಗಿ ಚೆನ್ನಾಗಿತ್ತು ಮತ್ತು ತುಂಬ ಕ್ಲೀನಾಗಿ ಕೂಡ ಇತ್ತು. ಎಷ್ಟು ಕ್ಲೀನ್ ಇತ್ತು ಅಂದರೆ ಅಷ್ಟೊಂದು ಕ್ಲೀನಾಗಿ ದೇವಸ್ಥಾನ ಎಲ್ಲ ಮೇಂಟೈನ್ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ದೇವರೆಲ್ಲ ನೋಡ್ಕೊಂಡು ಕೈ ಮುಕ್ಕೊಂಡು ಏನೋ ಒಂಥರ ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗಾಗ್ಬಿಟ್ಟು ಮಕ್ಕಳಿಗೂ ಅಷ್ಟೇ ಎಲ್ಲನೂ ತೋರಿಸ್ಕೊಂಡು ಏನು ಹೇಳೋದು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು ಆ ಪ್ಲೇಸು. ನೀವು ಯಾರಾದರೂ ಒಂದು ಸರ್ತಿ ಅಲ್ಲಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿತ್ತು. ನನ್ನ ಮಕ್ಕಳು ನೋಡಿ ಇಬ್ಬರೂ ಅಷ್ಟೇ ಫ್ರೀ ಬರ್ಡ್ ಥರ ಆಟ ಆಡ್ತಾಯಿದ್ದಾರೆ. ಮಕ್ಕಳಿಗಂತೂ ಫುಲ್ ಖುಷಿಯಾಗೋಗುತ್ತೆ ಈ ಥರ ಪ್ಲೇಸಸ್ಗೆ ಅವಾಗವಾಗ ಕರ್ಕೊಂಡೋದ್ರೆ. ನಾವು ಅದನ್ನೇ ಹಂಗೆ ಅನ್ಕೋತಾ ಇದ್ವಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಇಬ್ಬರೂ ಅಷ್ಟೇ ಹೇಳೋಕ್ಕೆ ವರ್ಡ್ ಸಾಲಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಂತರ ಅಲ್ಲೇ ಮದುವೆಗೆ ಬಂದಿರೋರು ಅಷ್ಟೇ ಕೆಲವರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋತಾಯಿದ್ರು. ನಂತರ ನಾವು ಅವರೆಲ್ಲ ಖಾಲಿ ಆದ ತಕ್ಷಣ ಸೈಡಿಗೆ ಹೋದ್ರಲ್ಲ, ಆವಾಗ ಹೇಳ್ತಾಯಿದ್ವಿ ಎಲ್ಲರೂ ಒಂದು ಫೋಟೋ ತೆಗಿತೀವಿ ಅಂದರೆ ಕೇಳ್ತಾನೆ ಇರಲಿಲ್ಲ ಅವರು. ಅದ್ರ ಮೇಲೆಲ್ಲ ಹತ್ತಕ್ಕೆ ಹೋಗೋದು, ಓಡೋದು. ನನ್ನ ಮಗಳು ಹೇಗೋ ಹೇಳ್ತಾ ಇದ್ದೆ, ಅವಳು ಸರಿಯಾಗಿ ನಿಲ್ತಾನೆ ಇರಲಿಲ್ಲ, ಕೈ ಮುಕ್ಕೊಂಡು ಈ ಥರ ನಿಂಕೋ ಈ ಕಡೆ ಅಂತ. ಅಷ್ಟರಲ್ಲಿ ಇವನು ಇಲ್ಲಿ ಓಡೋಗ್ಬಿಡ್ತಿದ್ದ. ಅವರಿಬ್ರು ನೋಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗಿ ಹೋಗ್ಬಿಡೋದು. ಯಾಕಂದರೆ ಹೊಸ ಪ್ಲೇಸ್ ಅಲ್ವಾ, ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಅನ್ನೋದು ಸ್ವಲ್ಪ ಭಯ ಇತ್ತು. ಅವ್ರು ನೋಡಿ ನಮಗೂ ಅವ್ರಿಗೂ ತುಂಬ ಡಿಫ್ರೆಂಟ್ ದೂರ ಇದೆ. ಆದ್ರೂ ಅಷ್ಟೇ ಅವ್ರ ಪಾಡಿಗೆ ಅವರು ಅಪ್ಪ ಅಮ್ಮ ಇದ್ದಾರೆ ಅನ್ನೋದೇ ಮರೆತುಬಿಟ್ಟಿದ್ದಾರೆ. ಅವರಿಬ್ಬರೇ ಫ್ರೀ ಬರ್ಡ್ ಥರ ಆಟ ಆಡ್ತಾಯಿದ್ದಾರೆ. ಅಲ್ಲಿ ಜನಗಳು ಬೇರೆ ಸ್ವಲ್ಪ ಜನ ಇದ್ದಿದ್ದರಿಂದ ಸ್ವಲ್ಪ ಭಯನೂ ಆಗ್ತಿತ್ತು. ಅಯ್ಯೋ ಇವ್ರು ಹಿಂಗೆ ಓಡೋಗ್ತಿದ್ದಾರಲ್ಲ ಅಂತ. ಅವ್ರ ಪಾಡಿಗೆ ಅವ್ರು ನೋಡಿ ಮೆಟ್ಲು ಹತ್ಕೊಂಡು, ಈ ಮೆಟ್ಲು ಹತ್ಬೇಕಾದ್ರೆ ಮಾತ್ರ ತುಂಬಾ ಸುಸ್ತಾಗ್ತಿತ್ತು. ಯಾಕಂದರೆ ಅದು ತುಂಬ ಚಿಕ್ಕದಾಗಿತ್ತಲ್ಲ ಮೆಟ್ಲು, ಸ್ವಲ್ಪ ಹೈಟಾಗಿದ್ದರೆ ಅಷ್ಟು ಇದಾಗಲ್ಲ. ಇದು ಪುಟ್ಟಾಗಿ ಮಕ್ಕಳಿಗೆ ಚೆನ್ನಾಗಿತ್ತು. ಹಾಗಾಗಿಬಿಟ್ಟು ಇಲ್ಲೂ ಅಷ್ಟೇ 1-2 ಕ್ಲಿಪ್ಪಿಂಗ್ ತೆಕ್ಕೊಂಡು ನೀಟಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂದರೆ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು. ನಂತರ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಾಸ್ತಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರಿಂದ ನೋಡಿ ಎಷ್ಟು ನೀಟಾಗಿತ್ತು ಅಂದರೆ ಜನಗಳು ಅಷ್ಟೇ ಬಂದು ಎಲ್ಲರೂ ನೋಡ್ಕೊಂಡು ದೇವರ ಆಶೀರ್ವಾದ ಎಲ್ಲ ಪಡ್ಕೊಂಡು ಹೋಗ್ತಾಯಿದ್ರು. ನಮಗೂ ತುಂಬ ಖುಷಿಯಾಗೋಯಿತು ಎಷ್ಟು ಚೆನ್ನಾಗಿದೆ ಅಂತ. ನಂತರ ನೋಡಿ ನಮ್ಮ ಮಕ್ಕಳು ಇಲ್ಲೂ ಅಷ್ಟೇ ಕೈಗೆ ಸಿಗ್ತಾ ಇರಲಿಲ್ಲ. ಅವರು ಕೈಗೆ ಇಟ್ಕೊಬಿಟ್ರೆ ಸಾಕು ತುಂಬ ಅಳೋದು ಕಿಚ್ಚೋದು ಎಲ್ಲ ಮಾಡ್ತಾಯಿದ್ರು. ಹಾಗಾಗ್ಬಿಟ್ಟು ನಾವು ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸುಸ್ತು ಅಂತೀವಿ. ಅವ್ರು ಇಷ್ಟು ದೊಡ್ಡ ಚೌಟ್ರಿ ಇವು ಎಲ್ಲನೂ ಮೇಂಟೈನ್ ಮಾಡ್ತಾರಲ್ಲ, ಅದು ಇಷ್ಟು ಕ್ಲೀನ್ ಆ್ಯಂಡ್ ಹೈಜೆನಿಕ್ಕಾಗಿ ಅದನ್ನ ನೋಡಿ ತುಂಬ ಖುಷಿಯಾಗೋಯಿತು. ನಾವು ಅದನ್ನೇ ನೋಡ್ತಾ ಇದ್ವಿ. ಎಷ್ಟು ಕ್ಲೀನ್ ಇತ್ತು ಅಂದರೆ ಅಷ್ಟು ಕ್ಲೀನ್ ಇತ್ತು. ಸ್ವಲ್ಪನೂ ಧೂಳು ಇದು ಗಲೀಜು ಆ ಥರ ಇರಲಿಲ್ಲ. ನಮ್ಮ ಮಕ್ಕಳು ನೋಡಿ ಇಬ್ಬರೂ ಅಷ್ಟೇ ಅಲ್ಲಿಗೆ ಹೋಗ್ಬಿಟ್ಟು ತೀರ್ಥ ಮತ್ತು ಪ್ರಸಾದ ಇಸ್ಕೊಬಿಟ್ಟು ಬರ್ತಾಯಿದ್ದಾರೆ. ಫೈನಲಿ ಟೈಮ್ ಆಯಿತು ಹೋಗೋಣ ನಡ್ರೋ ಅಂತ ಹೇಳ್ತಾ ಇದ್ದೀವಿ. ಅವರಿಬ್ಬರೂ ಅಷ್ಟೇ ಅವರಿಗೆ ಗೊತ್ತೇ ಆಗ್ತಾಯಿಲ್ಲ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ದಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಆ ಪ್ಲೇಸಸ್ ನೋಡ್ಕೊಂಡೇ ಹೋಗ್ತಾಯಿದ್ದು. ನಾವು ಈ ಕಡೆ ಎಲ್ಲೂ ನೋಡೋಕ್ಕೆ ಆಗ್ತಾಯಿರಲಿಲ್ಲ. ಅವ್ರು ಇಲ್ಲಾಂದರೆ ಓಡೋಗ್ಬಿಡೋರು. ಹಾಗೆಯೇ ಅವ್ರ ಜೊತೆ ಒಬ್ಬರು ಇರಲೇಬೇಕಲ್ಲ. ನಂತರ ನೋಡಿ ನಾವು ಇನ್ನೂ ಇಳೀತಾ ಇದ್ದೀವಿ. ಆಲ್ರೆಡಿ ಅವ್ರು ಅಲ್ಲಿಗೆ ಹೋಗಿದ್ದಾರೆ, ಕೆಳಗಡೆ ಇಳಿದ್ಬಿಟ್ಟು ಹೋಗ್ತಾ ಇದ್ದಾರೆ. ನಮಗೆ ಸ್ವಲ್ಪ ಭಯ ಆಗ್ತಾಯಿದೆ, ಏನಪ್ಪ ಮಾಡೋದು ಮಕ್ಕಳು ಈ ಥರ ಇದು ಮಾಡ್ತಾರಲ್ಲ ಅಂತ. ಆದರೆ ಅವ್ರು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ, ಫ್ರೀಯಾಗಿ ಆಟ ಆಡ್ಕೊಂಡು ಹೋಗ್ತಾಯಿದ್ರು. ನಂತರ ಫೈನಲಿ ಟೈಮ್ ಆಗೋಯಿತು. ಅದಕ್ಕೆ ನಡ್ರೋ ಮನೆಗೆ ಹೋಗೋಣ ಅಂದರೆ ಅಲ್ಲೇ ನೆಲದ ಮೇಲೆ ಮಲ್ಕೊಂಡು ನೋಡಿ ಇಬ್ಬರೂ ಅಷ್ಟೇ ನಾವು ಬರಲ್ಲ ಅಂತ ಕೂತ್ಕೊಂಡಿದ್ರು. ನಂತರ ಫೈನಲಿ ಹಾಗೆ ಹೀಗೆ ಮಾಡಿಬಿಟ್ಟು ನಡೀರೋ ಅಂತ ಕರ್ಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ
ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಂತರ ಅಲ್ಲೇ ಒಂದು ಸ್ವಲ್ಪ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವರು ಮಕ್ಕಳು ಎಲ್ಲ ಕೂತ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ತೆಗೆಸ್ತಾ ಇದೆ ನೋಡಿ. ಇವರಿಬ್ರು ಅಷ್ಟೇ ಫೋಟೋ ವೀಡಿಯೋ ತೆಗಿಯೋಕೆ ಅಲ್ಲೂ ಸುಮ್ಮನೆ ಬಿಡ್ತಾನೆ ಇರಲಿಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾಯಿದ್ರು. ಹಾಗಾಗಿ ಫೈನಲ್ಲಾಗಿ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದು. ಮಕ್ಕಳು ಏನಾದರೂ ತಿಂತೀನಿ ಅಂದರು. ಅಲ್ಲೇ ಅಂಗಡಿ ಇದ್ದಿದ್ದರಿಂದ ಈ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದರೆ ತುಂಬ ಚೆನ್ನಾಗಿ ಜೋಡಿಸಿದ್ರು. ನಂತರ ಅಲ್ಲೇ ನಮ್ಮ ಮಕ್ಳಿಗೆ ಏನೇನು ಬೇಕು ಕೊಡಿಸ್ಕೊಂಡು ಫೈನಲ್ಲಾಗಿ ನೋಡ್ಕೊಂಡು ತುಂಬ ಖುಷಿಯಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಖುಷಿಯಾಗೋಯ್ತು ಅಂದರೆ ತುಂಬಾ ಖುಷಿಯಾಗೋಯ್ತು. ನಂತರ ಮಕ್ಕಳು ಕೂಡ ಕೇಳ್ತಾಯಿದ್ರು, ಅಮ್ಮ ಈ ಮತ್ತೆ ಎಲ್ಲೋಗೋಣ ಅಂತ. ಆಲ್ರೆಡಿ ನಾವು ಮನೆಗೆ ಹೋದರೆ ಸಾಕಾಗಿದೆ ಅಂತ ಹೇಳಿದ್ರು, ಅವ್ರು ಕೇಳ್ತಾ ಇರಲಿಲ್ಲ. ಫೈನಲಿ ಮತ್ತೆ ಹೋಗೋಣ ಬನ್ನಿ ಬೇರೆ ಪ್ಲೇಸಿಗೆ ಅಂತ ಹೇಳ್ಬಿಟ್ಟು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದು. ಫೈನಲ್ ಲುಕ್ ಈ ಥರ ಇದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಬಿಸ್ಕೆಟ್ ಕೊಡಿಸ್ಕೊಂಡು ಅಲ್ಲೇ ತಿನ್ನಿಸ್ಕೊಂಡು ನಂತರ ನಾವು ಮನೆಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ. ಯಾರಾದ್ರೂ ಟೈಮ್ ಸಿಕ್ಕಿದ್ರೆ ಒಂದು ಸತಿನಾದ್ರೂ ಮಕ್ಳ ಜೊತೆ ಪುಷ್ಪಗಿರಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತಲೂ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೂ ಹೇಳ್ತೀನಿ. ಹೀಗೆ ಆಲ್ರೆಡಿ ನನಗೆ 500 ಸಬ್ಸ್ಕ್ರೈಬರ್ ಆಗಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ. ನಾನು ಇಷ್ಟು ಓಡುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ತುಂಬಾ ಖುಷಿಯಾಗೋಯಿತು. ನೀವು ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ.